ಮುಖ್ಯಮಂತ್ರಿಗಳನ್ನ ಈ ಸಾಹೇಬರು ಕೂಡ ಎಷ್ಟೋ ಸರಿ ಬಂದು ಮೀಟ್ ಮಾಡಿದ್ರು, ಆದರೂ ಕೂಡ ನಾನು ಸಚಿವಾಕಾಂಕ್ಷಿ ಅಂತ ಮಾಧ್ಯಮಕ್ಕೂ ಹೇಳಿದ್ರು. ಆದರೆ ಬೇಡ್ಕೊಳ್ಳಲ್ಲ, ಆದರೆ ಕೇಳಿದ್ದೀನಿ, ನಾನು ಇದ್ದೀನಿ ಲಿಸ್ಟ್ನಲ್ಲಿ ಅಂತ ಹೇಳಿದ್ದು ನಂಗೆ ಈಗಲೂ ನೆನಪಿದೆ. ಯಾರವರು? ಚಿತ್ರದುರ್ಗದ ಕಡೆಯವರು. ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಸಚಿವ ಸ್ಥಾನಕ್ಕೆ ಶಾಸಕ ತಿಪ್ಪಾರೆಡ್ಡಿ ಆಗ್ರಹವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಭಾವನೆ ಇದೆ, ಈಗಲೂ ಹೇಳ್ತಿದ್ದಾರೆ. ನನ್ನ ಹಿರಿತನಕ್ಕೆ ಮಂತ್ರಿಗಿರಿ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತಿದ್ದಾರೆ ತಿಪ್ಪಾರೆಡ್ಡಿ ಸಾಹೇಬರು. ಬ್ರೇಕಿಂಗ್ ನ್ಯೂಸ್. ಏನು ಸಾಮಾನ್ಯ, ನಾನು ಒಂದು 4 ಸರಿ 5 ಸರಿ ನಾನು ಶಾಸಕ ಆಗಿದ್ದೀನಿ, ನಾನು ಯಾಕೆ ಕೊಡಬಾರ್ದು, ನನಗೆ ನಾನು ಇದ್ದೀನಿ ಈ ಭಾಗದಲ್ಲಿ ಅಂತ ತಿಪ್ಪಾರೆಡ್ಡಿ ಅವರು ಇದೀಗ ತಮ್ಮ ವಾಯ್ಸ್ ರೈಸ್ ಮಾಡಿದ್ದಾರೆ. ನಾನು ದೆಹಲಿಗೆ ಹೋಗಿ ವರಿಷ್ಠರ ಭೇಟಿ ಮಾಡಲ್ಲ, ನಾನು CM ಹತ್ರನೂ ಹೋಗಿ ಮಂತ್ರಿಗಿರಿ ಕೇಳಲ್ಲ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಕೆಲವು ತಿಂಗಳ ಮುಂಚೆ ಇದೇ ಮಾತಾಡಿದ್ರು, ನನ್ನನ್ನು ಯಾರೂ ಭೇಟಿ ಮಾಡಿಲ್ಲ, ಫೋನ್ ಮಾಡಿಲ್ಲ ಅಂತ ತಿಪ್ಪಾರೆಡ್ಡಿ ಅವರು ಹೇಳಿದ್ರು. ಹಾಗಾದರೆ ಶಾಸಕರ ತಿಪ್ಪಾರೆಡ್ಡಿ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ. ಮೊದಲಿನಿಂದ ನಾನು ನನ್ನ ಹಿರಿತನಕ್ಕೆ ಗೌರವ ಸಿಗುತ್ತೆ ಅನ್ನೋ ಒಂದು ಭಾವನೆ ಮೊದಲಿನಿಂದ ಇದೆ. ಬಟ್ ನಾನು ಅದೇ ಉದ್ದೇಶಕ್ಕೆ ದೆಹಲಿಗೆ ಹೋಗೋದಾಗಲಿ, ವರಿಷ್ಠರ ಹತ್ರ ಹೋಗೋದಾಗಲಿ, ಅದೇ ಮುಖ್ಯಮಂತ್ರಿ ಅವ್ರ ತಗೊಳ್ಳಾಗಲಿ ನಾನು ಯಾವತ್ತೂ ಪ್ರಯತ್ನ ಮಾಡಿಲ್ಲ. ಸಾಮಾನ್ಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ವಿಚಾರವಾಗಿ ಗಮನ ಹರಿಸಿರ್ತಾರೆ ಅಂತ ನಮ್ಮೆಲ್ಲರಿಗೂ ನಂಬಿಕೆ ಇದೆ. ವಿಚಾರಗಳನ್ನು ಕೂಡ ಇಡೀ ಪಕ್ಷ ಗಮನಿಸಿರುತ್ತೆ, ಅದ್ರ ಮೇಲೆ ಅವಕಾಶ ಕೊಡ್ತಾರೆ ಅಂತ ನನ್ನ ಭಾವನೆ. ಚಿತ್ರದುರ್ಗ ಜಿಲ್ಲೆಗೆ ಯಾವತ್ತೂ ನಮ್ಮ BJP ಸರ್ಕಾರ ಬಂದಾಗ ಸರಿಯಾದ ಮನ್ನಣೆ ಸಿಕ್ಕಿಲ್ಲ. ಆಮೇಲೆ ಸುಮಾರು ಬಾರಿ ಗೆದ್ದಿರ್ತಕ್ಕಂಥವ್ರು ನಾವಿದ್ದೇವೆ. ಚಿತ್ರದುರ್ಗಕ್ಕೆ ನಮ್ಮ 3 ಬಾರಿ ನಮ್ಮ BJP ಸರ್ಕಾರ ಬಂದಿದೆ ನಮ್ಮ ರಾಜ್ಯದಲ್ಲಿ. 3 ಬಾರಿನೂ ಕೂಡ ನಮ್ಮ ಜಿಲ್ಲೆಯವರಿಗೆ ಸಚಿವ ಸ್ಥಾನ ಸಿಗದೇ ಇರತಕ್ಕಂಥದ್ದು, ಉಸ್ತುವಾರಿ ಸಿಗದೇ ಇರತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಜನಗಳಿಗೆ ಒಂದು ಅನಿಸಿಕೆ ಇದೆ. ಆಮೇಲೆ ಕೊರತೆನೂ ಕೂಡ ಇದೆ. ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋದು ಜನಗಳ ಒಂದು ಅನಿಸಿಕೆ ಆಗಿದೆ. CM ಭರವಸೆ ಕೊಟ್ಟರು ಹಾಗೆ ಬೇರೆ ಪಕ್ಷದಿಂದ ಬಂದವರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಸಚಿವ ಈಶ್ವರಪ್ಪನವರು ಹೇಳಿದ್ರೆ ಮೂಲ BJPಗರನ್ನ ಕಡೆಗಣಿಸುವಂಥ ಪ್ರಶ್ನೆನೇ ಇಲ್ಲ ಅಂತ DV ಸದಾನಂದ ಗೌಡರು ಮಾಹಿತಿ ಕೊಟ್ಟರು. ಅವರಿಬ್ಬರು ಮಾತಾಡಿದ್ದು ಇಲ್ಲಿದೆ ನೋಡಿ. ಚುನಾಯಿತ MLAಗಳು ಸ್ವಾಭಾವಿಕವಾಗಿ ಗೆದ್ದ ನಂತರ ಅವರು ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡೋದೇನು ತಪ್ಪಲ್ಲ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಕೇಂದ್ರದ ನಾಯಕರು ಅನುಮತಿ ಕೊಟ್ಟಿದ್ದಾರೆ. ಸುಮಾರು 13ನೇ ತಾರೀಕು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅನ್ನೋಂಥ ಅಂಶಗಳು ಈಗಾಗಲೇ ಬಹಿರಂಗ ಆಗಿದೆ. ಯಾರ್ಯಾರಿಗೆ ಮಂತ್ರಿಗಳು ಮಾಡ್ತಾರೆ, ಮಂತ್ರಿಗಳು ಮಾಡಿದ ನಂತರ ಉಳಿದವರೆಲ್ಲರೂ ಸಹಕಾರ ಕೊಟ್ಟೇ ಕೊಡ್ತಾರೆ. ಅಪೇಕ್ಷಿತರು ಸ್ವಾಭಾವಿಕವಾಗಿ ಜಾಸ್ತಿ, ಅದ್ರಾಗೇನು ಅನುಮಾನ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಏನು ವಾಗ್ದಾನ ಕೊಟ್ಟಿದ್ರು ಅದ್ರ ಪ್ರಕಾರ ಅವರು ಅಷ್ಟು ಜನಕ್ಕೂ ಮಂತ್ರಿ ಮಾಡಲೇಬೇಕಿತ್ತು, ಮಂತ್ರಿ ಮಾಡಿದ್ದಾರೆ. ಉಳಿದಂಥ ಮಂತ್ರಿ ಸ್ಥಾನಗಳಲ್ಲೇ ಉಳಿದವರೆಲ್ಲರೂ ಕೂಡ ಅಡ್ಜಸ್ಟ್ ಆಗ್ತಾ ಇದೆ. ಹಾಗಾಗಿ ಅಪೇಕ್ಷೆ ಪಡ್ತಿರೋದು ತಪ್ಪಲ್ಲ. ಆದರೆ ಯಾರಿಗೆ ಮಂತ್ರಿ ಸ್ಥಾನವನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು, ಉಳಿದವರು ಸಹಕಾರ ಕೊಡಲೇಬೇಕು, ಕೊಡ್ತಾರೆ. ಒಂದು ರೀತಿಯಲ್ಲಿ ಸಮತೋಲನವನ್ನು ತರುವಂಥ ಎಲ್ಲ ಕೆಲಸ ಕಾರ್ಯಗಳು ನಡೀತದೆ. ಮೊನ್ನೆಯ ನಮ್ಮ ರಾಜ್ಯ ಕಾರ್ಯಕಾರಿಣಿಯ ನಂತರ ಎಲ್ಲವೂ ಕೂಡ ವಿಸ್ತೃತವಾದಂಥ ಚರ್ಚೆ ಕೋರ್ ಕಮಿಟಿಗಳೆಲ್ಲ ಆಗಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಎಲ್ಲವನ್ನು ಮಾತಾಡಿ ಮೂಲ BJPಯವರು ಅಡಿಪಾಯ ಕಟ್ಟಿದವರು. ಆದರೆ ಹೊರಗಿಂದ ಬಂದಂಥವರಿಂದ ಸೇರಿ ನಾವು ಸೌಧವನ್ನು ಪೂರ್ತಿ ಮುಗಿಸಲಿಕ್ಕೆ ಸಾಧ್ಯ ಆಗಿದೆ. ಆದ ಕಾರಣ ಎರಡನ್ನೂ ಸಮತೋಲನ ಮಾಡಿಕೊಂಡು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಈಗ ಇದ್ದ ಮುಖ್ಯಮಂತ್ರಿಯವರೇ ಮುಂದುವರಿತಾರೆ. ಬೇರೆ ಮಂತ್ರಿ ಮಂಡಲ ವಿಸ್ತರಣೆಯನ್ನು ಒಂದು ಸಮತೋಲನವನ್ನು ತಗೊಂಡು ಹೋಗ್ತಾರೆ. ಈ ಎಲ್ಲದ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಟೇಲ್ ರೇ, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಒಂದಷ್ಟು ಜನಕ್ಕೀಗ ಖುಷಿ ಆಗಿರ್ಬೋದು, ಆದರೆ ಇನ್ನೊಂದಷ್ಟು ಜನಕ್ಕೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇವಾಗಲೂ ಸರ್ಕಾರಕ್ಕೆ ಬಿಸಿ ತುಪ್ಪನ ಪಟೇಲ್ ಅಥವಾ ಎಲ್ಲವನ್ನು ಮ್ಯಾನೇಜ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು? ಸದ್ಯ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ರಾಜಕೀಯದಲ್ಲಿ ನಡೀತಿರ್ತಕ್ಕಂತಹ ಬೆಳವಣಿಗೆ ಬಗ್ಗೆ ನಿನ್ನೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪರಿಗಣನೆಗೆ ತಂದಿದ್ದಾರೆ. ಅದಾದ ಬಳಿಕ ಅರುಣ್ ಸಿಂಗ್ ಅವರು ರಾತ್ರಿ
ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿದ ಕೂಡಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನ ಕರೆ ಮಾಡಿ ಸಂಪುಟ ವಿಸ್ತರಣೆಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ಅದಾದ ಬಳಿಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಜನವರಿ 13ನೇ ತಾರೀಕು ಮಧ್ಯಾಹ್ನದ ನಂತರ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೀಗ ಪುನಾರಚನೆ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇದೀಗ ಹೇಳುವ ಪ್ರಕಾರ 13-14 ಮಧ್ಯಾಹ್ನದ ನಂತರ ವರಿಷ್ಠರಾಗಿರುವಂತಹ ಜೆ.ಪಿ. ನಡ್ಡಾ ಮತ್ತು ಅರುಣ್ ಸಿಂಗ್ ಅವರ ಸಮಯಾವಕಾಶ ಕೇಳಿ ನಾನು ಸಂಪುಟ ವಿಸ್ತರಣೆ ಮಾಡ್ತೀನಿ, 7 ಜನರನ್ನ ಭರ್ತಿ ಮಾಡೋದು ಖಚಿತ ಅಂತ ಹೇಳಿದ್ದಾರೆ. ಮಧ್ಯದಲ್ಲಿ ಮಾತನಾಡುತ್ತಾ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆಯನ್ನ ಕಾದು ನೋಡಿ ಅನ್ನೋ ಮುಖಾಂತರ ಎಲ್ಲ ಒಂದ್ ಕಡೆ ಪುನಾರಚನೆಯ ಸುಳಿವನ್ನು ಕೂಡ ಬಿಟ್ಟುಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲಿ ಇದೀಗ ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿರುವಂತದ್ದು. ಸದ್ಯ MTB ನಾಗರಾಜ್, ಆರ್ ಶಂಕರ್, ಮುನಿರತ್ನ ಹಾಗೂ CP ಯೋಗೇಶ್ವರ್ ಜೊತೆಗೆ ಇದೀಗ ಯುವ ಶಾಸಕರಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದ್ ಅವರ ಹೆಸರು ಈಗ ಮಂಚೂಣಿಗೆ ಬರ್ತಿರುವಂತದ್ದು. ಮತ್ತೊಂದು ಕಡೆ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಶಿಕಲಾ ಜೊಲ್ಲೆ, ಪ್ರಭು ಚವ್ಹಾಣ್ ಮತ್ತು ಅಬಕಾರಿ ಸಚಿವರಾಗಿರ್ತಕ್ಕಂಥ ನಾಗೇಶ್ ಅವರನ್ನ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿದೆ ಅಂತ ಹೇಳಲಾಗ್ತದೆ. ಈ ಎಲ್ಲದರ ನಡುವೆ ಕೂಡ ಅಬಕಾರಿ ಸಚಿವರವರು ತಮ್ಮ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರಿಂದ ವರ್ಗಾವಣೆಗೆ ಲಂಚ ಪಡೆದ ಪ್ರಕರಣ ಇದೀಗ ಮುನ್ನೆಲೆಗೆ ಬಂದಿರುವಂತದ್ದು. ಪ್ರಧಾನಿ ಮಂತ್ರಿಗಳ ಕಾರ್ಯಾಲಯದಲ್ಲಿ ಈಗ ಅವರ ಪುತ್ರಿ ದೂರು ಕೊಟ್ಟಿರುವುದು. ಹಾಗಾಗಿ ಅದು ಸಂಬಂಧಪಟ್ಟ ಹಾಗೆ ಬಿಜೆಪಿ ಹೈಕಮಾಂಡ್ ಆಂತರಿಕ ತನಿಖೆಯನ್ನ ಮಾಡಿತ್ತು. ಈ ಒಂದು ಆಂತರಿಕ ತನಿಖೆಯಲ್ಲಿ ಅಬಕಾರಿ ಸಚಿವರು ಅಬಕಾರಿ ಇಲಾಖೆಯಲ್ಲಿ ತೃಪ್ತಿಕರವಾಗಿ ಕೆಲಸ ಮಾಡಿಲ್ಲ ಎಂಬ ಮಾಹಿತಿ ಕೂಡ ಇದೀಗ ಹೈಕಮಾಂಡ್ಗೆ ಲಭಿಸಿರೋದ್ರಿಂದ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ದೂರು ಹೋಗಿದ್ರಿಂದ ಅಬಕಾರಿ ಸಚಿವರಾಗಿರ್ತಕ್ಕಂಥ ನಾಗೇಶ್ ಅವರ ತಲೆದಂಡ ಖಚಿತ ಅಂತಲೇ ಹೇಳಲಾಗ್ತದೆ. ಈ ಎಲ್ಲದರ ನಡುವೆ ಕೂಡ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಸಚಿವ ಸ್ಥಾನವನ್ನ ಒಂದು ವೇಳೆ ಕೊಟ್ರೆ ಅವರ ಸ್ಥಾನಕ್ಕೆ ತಮ್ಮದೇ ಸಮುದಾಯದ ಆಗಿರುವಂತಹ ಕಾರ್ಕಳದ ವಿ ಸುನೀಲ್ ಕುಮಾರ್ ಹೆಸರು ಬಲವಾಗಿ ಕೇಳಿ ಬರ್ತಿದೆ. ಮತ್ತೊಂದು ಕಡೆ ಸುಳ್ಯದ ಶಾಸಕರಾಗಿರ್ತಕ್ಕಂಥ ಎಸ್ ಅಂಗಾರ್ ಅವರು 6 ಬಾರಿ ಗೆದ್ದಿದ್ದಾರೆ. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತೇಳಿ ಸಂಘ ಪರಿವಾರ ಕೂಡ ಅವರ ಹೆಸರನ್ನ ಪುಷಪ್ ಮಾಡಿರುವಂತದ್ದು. ಈ ಎಲ್ಲದರ ನಡುವೆ ಇದೀಗ ಉಮೇಶ್ ಕತ್ತಿ ಅವರನ್ನ ಬೆಳಗಾವಿಯಿಂದ ಸಚಿವರಾಗಿ ತೆಗೆದುಕೊಂಡ್ರೆ ಇಲ್ಲ ಒಂದ್ ಕಡೆ ಶಶಿಕಲಾ ಜೊಲ್ಲೆ ಅವರಿಗೆ ಕೊಡ್ಬೇಕಂತ ಹೇಳಿ ಮಾಹಿತಿ ಕೇಳಿ ಬಂದಿರುವಂತದ್ದು. ಆದ್ರೆ ಶಶಿಕಲಾ ಜೊಲ್ಲೆಗೆ ಕೊಕ್ಕನ್ನು ಕೊಟ್ರೆ ಯಾದವ ಸಮುದಾಯಕ್ಕೆ ಸೇರಿರುವಂತಹ ಹಿರಿಯೂರಿನ ಪೂರ್ಣಿಮಾ ಶ್ರೀನಿವಾಸ್ಗೆ ಸಚಿವ ಸ್ಥಾನ ಕೊಡುವ ಸಾಧ್ಯತೆ ಇದೆ. ಆದ್ರೆ ಶಶಿಕಲಾ ಜೊಲ್ಲೆಯವರು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಮುಖಾಂತರ ಸಚಿವ ಸ್ಥಾನ ಉಳಿಸಿಕೊಳ್ಳಿಕ್ಕೆ ಲಾಬಿಯನ್ನ ಮುಂದುವರಿಸಿರುವಂತದ್ದು. ಮತ್ತೊಂದು ಕಡೆ ಪ್ರಭು ಚವ್ಹಾಣ್ ಕೂಡ ಸಚಿವ ಸ್ಥಾನ ಕೈ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇದರ ಬೆನ್ನಲ್ಲೇ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ಅರವಿಂದ ಲಿಂಬಾವಳಿ ಸೇರಿದಂತೆ 7ಕ್ಕೂ ಹೆಚ್ಚು ಜನರ ಆಕಾಂಕ್ಷಿಗಳು ಆಗಿದ್ರೆ ಸಂಕ್ರಾಂತಿಯ ಮುನ್ನಾ ದಿನ ಫೈನಲೈಸ್, ಬಹುಶಃ ಇವತ್ತು ಕೂಡ ಫೈನಲೈಸ್ ಆಗೋ ಲಕ್ಷಣ ಇರೋದ್ರಿಂದ ನಾವೆಲ್ಲರೂ ಕೂಡ ಕಾದೋಣ.